ಮಾಡ್ತಿದ್ದೀವಿ ಇದನ್ನ. ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಹಣ್ಣು, ಅದು ಚಂದ ಹಣ್ಣು. ಟೊಮೆಟೊ ಗಿಡ ಇದೆ ನೋಡಿ, ಕಾಯಿ ಕೂಡ ಆಗಿದೆ. ಹಾಗೆ ನಮ್ಮ ಮನೆಗೆಲ್ಲ ರುಕ್ಮಿಣಕ್ಕ ಸಂಡೆ ಬೀನ್ಸನ್ನು ಕಳಿಸ್ಕೊಟ್ಟಿದ್ರು ಅಂತ ಹೇಳಿದ್ದು ನೋಡಿ, ಅದೆಲ್ಲ ಇಲ್ಲೇ ಇರಬೇಕು ನೋಡಿ. ಓಕೆ, ಎಂತ ಬಂದದೆಯಾ? ನೋಡಿ ಈ ಥರ ಆಗೋದಿದು ಹಣ್ಣು, ಆಗಿಲ್ಲ ಲಕ್ಷ್ಮೀಸ ಥರ ಆಯ್ತದೆ ಇದು. ಇದು ಬಿದ್ದಿರೋ ಹಣ್ಣು, ನಾ ತೆಗೆದದ್ದು ಕೊಯ್ದ್ರೆ ಚಂದಿರೋ ಹಣ್ಣು ಸಿಕ್ತಿತ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿರ್ತೀರಾ ಅನ್ಕೊತಾರೆ ಫ್ರೆಂಡ್ಸ್. ಇವತ್ತಿನ ವ್ಲಾಗನ್ನು ಖುಷಿಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ಜಾಸ್ತಿ ನಿಮಗೆ ಇಷ್ಟ ಆಗಲಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಶುರು ಮಾಡೋಣ. ಲೆಟ್ಸ್ ಗೋ ಫ್ರೆಂಡ್ಸ್. ಲಕ್ಷ್ಮೀಶ್ ಹಾಯ್. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಇಷ್ಟೆಲ್ಲ ಅನಾನಸ್ ಕಾಯಾಗಿದೆ, ಆದರೆ ಹಣ್ಣು ಮಾತ್ರ ಒಂದೇ ಆಗಿದ್ದು. ಈ ವರ್ಷದಲ್ಲಿ ಮೊದಲ ಅನಾನಸ್ ಹಣ್ಣು. ಇದನ್ನೇ ತೆಗೆಯೋದಕ್ಕೆ ಬಂದಿದ್ದು ಅಲ್ಲ ಲಕ್ಷ್ಮೀಶ? ನಿಂಗೆ ಇಷ್ಟ ಲಕ್ಷ್ಮೀಶ ಅನಾನಸ್ ಹಣ್ಣು? ಎಷ್ಟು ಇಷ್ಟ? ತುಂಬ ಇಷ್ಟ. ನೀ ತೆಗಿತೀಯ? ನಾ ತೆಗಿಯಲ್ಲ. ತೆಗಿತೀಯ? ಮಾಡ್ತಿದ್ದೀವಿ ಇದನ್ನ. ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಹಣ್ಣು, ಅದು ಚಂದ ಹಣ್ಣು. ನೋಡಿ ಎಷ್ಟು ದೊಡ್ಡ ಆಗಿದೆ ಹಣ್ಣು, ಚಂದ ಹಣ್ಣಾಗಿದೆ ಅಲ್ವಾ? ಮತ್ತು ಇದನ್ನು ತಿನ್ನೋದು, ಇದೇನಿರುತ್ತೆ ನೋಡಿ, ಇದನ್ನು ಮತ್ತೆ ನೆಟ್ಟರೆ ಮತ್ತೆ ಬರುವ ವರ್ಷ ಮತ್ತೆ ನಮಗೆ ಅನಾನಸ್ ಹಣ್ಣು ಸಿಗ್ತದೆ. ಸೂಪರ್ ಇದೆಲ್ಲ ರೈಸ್. ನಿನ್ನೆ ರಾತ್ರಿ ನಮ್ಮೂರಲ್ಲಿ ಸ್ವಲ್ಪ ಮಳೆಯಾಗಿತ್ತು, ಎಂತ ಹೇಳಿ ಗುಡುಗಲ್ಲ ಇಲ್ಲ, ಮಿಂಚು ಮತ್ತು ಗಾಳಿ ಭಯಂಕರ ಇತ್ತು. ಹಾಗೆ ಒಂದು ಸ್ವಲ್ಪ ಇನ್ನೂ ಮಳೆ ಬಂದಿದೆ ನೋಡಿ, ಗೊತ್ತಾಗ್ತಿದೆ. ಸ್ವಲ್ಪ ಅಂದರೆ ನೆಲ ಅಷ್ಟೇ ಒದ್ದೆ ಆಗಿದೆ, ಆ ರೀತಿ ಮಳೆ ಬಂದಿತ್ತು. ಹಾಗೆ ಮತ್ತು ಅನಾನಸ್ ಹಣ್ಣು ಇದೆಯಲ್ಲ, ಈಗಂತೂ ತಿನ್ನಲೇಬಾರ್ದು ಅಂತ ಅಂದ್ಕೊಳೋದು. ಎಂತ ಕೇಳಿ, ಅನಾನಸ್ ಹಣ್ಣು ಸಿಕ್ಕಾಪಟ್ಟೆ ಹೀಟ್ ನೋಡಿ, ಅದು ಈ ಶೆಕೆಗಂತೂ ಒಳ್ಳೆಯದಲ್ಲ ಅನಾನಸ್ ಹಣ್ಣು. ಮಳೆಗಾಲದಲ್ಲಿ ಬೆಸ್ಟ್ ನೋಡಿ, ಆರಾಮಾಗ್ತದೆ ಮತ್ತು ತಿಂದರೂ ಕೂಡ. ಆದರೆ ಇಷ್ಟು ಚಂದ ಹಣ್ಣನ್ನೆಲ್ಲ ತಿಂದೇ ಇರೋದಕ್ಕೆ ಮನಸ್ಸು ಬರ್ತದೆ ಫ್ರೆಂಡ್ಸ್. ಹಾಗೆ ಮತ್ತು ಇದೊಂದು ಜ್ಯೂಸು ಹಣ್ಣು ಹೀಗೆ ಎಲ್ಲನೂ ಜೇನುತುಪ್ಪಲ್ಲಿ ಹಾಕ್ಕೊಂಡು ತಿನ್ನಬೇಕಲ್ಲ, ಭಾರಿ ರುಚಿ ಫ್ರೆಂಡ್ಸ್. ಮತ್ತು ಇದು ನಮ್ಮನೆ ಅನಾನಸ್ ಹಣ್ಣಿದೆ ನೋಡಿ, ತುಂಬ ಬಿಸಿಲಲ್ಲಿರೋದ್ರಿಂದ ಉಳಿಯಿಲ್ಲ, ಎಲ್ಲನೂ ಸಿಹಿ ಅಂಶನೇ ಜಾಸ್ತಿ ಇರೋದು. ಹಾಗೆ ಅಷ್ಟು ರುಚಿಯಾದ ಹಣ್ಣು ಅಂತ ನಾನೇ ಹೇಳ್ತೀನಿ ಆಯಿತಾ ಫ್ರೆಂಡ್ಸ್. ಹಾಗೆ ಮತ್ತು ನೋಡಿ ಎಷ್ಟು ಚಂದ ಹಣ್ಣು ಅಲ್ವಾ? ನೋಡಿ ಎಷ್ಟು ದೊಡ್ಡ ಇದೆ ಅಂತ. ನಾನು ಮತ್ತು ಲಕ್ಷ್ಮೀಶ್ ಇವಾಗ ರುಕ್ಮಿಣಕ್ಕನ ಮನೆಗೆ ಹೋಗ್ತಾ ಇದ್ವಿ. ರುಕ್ಮಿಣಕ್ಕ ಅವಾಗ ನಮ್ಮ ಮನೆಗೆ ಅಡಿಕೆ ಸೋಲಿಯಕ್ಕೆಲ್ಲ ಬರ್ತಾಯಿದ್ರು ನೋಡಿ, ಅವತ್ತಿಂದಲೇ ಹೇಳ್ತಾಯಿದ್ರು. ನಾನು ಸುಮಾರಷ್ಟು ತರಕಾರಿ ಗಿಡ ಎಲ್ಲ ಬೆಳೆಸಿದೆ, ಬಾ ನೋಡ್ಕೊಂಡು ಬರ್ಲಕ್ಕು ಹೆಂಗಾಗದೆ ಹೇಳಿ ಅಂತಿದ್ರ. ನನಗೆ ಹೋಗೋದಕ್ಕೆ ಪುರ್ಸತೆ ಇಲ್ಲಾಗಿತ್ತು. ಇವತ್ತು ಸ್ವಲ್ಪ ಫ್ರೀ ಇದ್ದನಾ, ಹಾಗಾಗಿ ಅದು ಬೇರೆ ಲಕ್ಷ್ಮೀಶ ನನ್ನ ಜೊತೆಗಿದ್ದಾನೆ ನೋಡಿ, ಒಬ್ಬರು ಬೇಕಿತ್ತು ನನಗೆ ಬೆನ್ನಿಗೆ. ಹಾಗೆ ಲಕ್ಷ್ಮೀಶ್ ನನ್ನ ಕರ್ಕೊಂಡು ಈಗ ಹೊಂಟಿದ್ದು. ಬನ್ನಿ ನೋಡ್ಕೊಂಡು ಬೇಡ. ಆದರೆ ರುಕ್ಮಿಣಕ್ಕ ಮನೇಲಿ ಇರ್ತಾರೆ ಇಲ್ವಾ ಅನ್ನೋದು, ರುಕ್ಮಿಣಕ್ಕ ಮನೆಯಲ್ಲಿರೋದು ಡೌಟೇ, ಯಾಕೆಂದರೆ ಅವರು ಬೇರೆ ಕಡೆ ಎಲ್ಲ ಕೆಲಸಕ್ಕೆ ಹೋಗ್ತಾರೆ ನೋಡಿ. ಹೀಗೆ ಲಕ್ಷ್ಮೀಶ ಬಾ. ಹಾಗಾಗಿ ಅವರಿಲ್ಲ ಅಂದರೂ ತೊಂದರೆ ಇಲ್ಲ, ನಾವು ತರಕಾರಿ ಗಿಡ ಎಲ್ಲ ನೋಡ್ಕೊಬರಕ್ಕೆ ಹೋಗೋದು, ಇದ್ದರೆ ಮಾತಾಡ್ಸ್ಕೊಂಡು ಬರೋದು, ಇಲ್ಲಾಂದರೆ ತರಕಾರಿ ಗಿಡವನ್ನೆಲ್ಲ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡು ಬರೋ ಪ್ಲ್ಯಾನಲ್ಲಿ ಹೋಗ್ತಾ ಇರೋದು. ಈಗ ನೋಡಿ ರುಕ್ಮಿಣಕ್ಕನ ಮನೆಗೆ ಈ ಥರ ಕಾಡಲ್ಲಿ ಹೋಗಬೇಕು. ಲಕ್ಷ್ಮೀಶ್ ಬಂದಿದೆ ಈ ಥರ ಕಾಡಿಗಲ್ಲವ ನೀನು? ಬರಲಿಲ್ವ? ಇದೇ ಫಸ್ಟ? ರಾಕಿ ನೋಡಿ ಅಲ್ಲಿ ಮುಂದೆ ಹೋಗಾಯಿತು. ರಾಕಿ ನೋಡಿ ಏನು ಓಡ್ತು ಬಿದ್ದಾನೆ ಮುಂದೆ. ಫ್ರೆಂಡ್ಸ್, ರುಕ್ಮಿಣಕ್ಕನ ಮನೆಗೆ ಬಂದು ಕೂತಿರೋ ಮತ್ತು ನಾನು ಲಕ್ಷ್ಮೀಶ ರಾಕಿ ಅಣ್ಣ. ರಾಕಿ ಎಲ್ಲಿ ಬಂದಿದೆಯಾ? ಎಲ್ಲಿ ಬಂದಿದೆ ರಾಕಿ? ಆದರೆ ರುಕ್ಮಿಣಕ್ಕ ಇಲ್ಲ ಫ್ರೆಂಡ್ಸ್. ಹಾಗೆ ಇಲ್ಲಿಂದ ನಡ್ಕೊಂಡು ಬಂದು ಸಾಕಾಯಿತು, ಗಟ್ಟ ಹತ್ತಿ ಅಲ್ಲ ಲಕ್ಷ್ಮೀಶನಂತೂ ಅಲ್ಲಿಂದನೇ ಕಾಲು ಹೊತ್ಕಂತ ಬಂದೇನೆ. ಹಾಗೆ ಫ್ರೆಂಡ್ಸ್, ಇದೆಲ್ಲ ಸ್ವಲ್ಪ ಏನೋ ತರಕಾರಿ ಗಿಡ ಕಾಣಿಸ್ತಾ ಇದೆ, ಅದನ್ನೇ ನೋಡ್ಕೊಂಡು ಹೋಗೋದು ಈಗ. ಏಯ್ ರಾಕಿ, ರಾಕಿ ಫುಲ್ ಚೆಕಿಂಗಲ್ಲಿ ಇದ್ದಾನೆ. ಟೊಮೆಟೊ ಗಿಡ ಇದೆ ನೋಡಿ, ಟೊಮೆಟೊ ಕಾಯಿ ಕೂಡ ಆಗಿದೆ. ಹಾಗೆ ನಮ್ಮ ಮನೆಗೆಲ್ಲ ರುಕ್ಮಿಣಕ್ಕ ಸಂಡೆ ಬೀನ್ಸನ್ನು ಕಳಿಸ್ಕೊಟ್ಟಿದ್ರು ಅಂತ ಹೇಳಿದ್ದು ನೋಡಿ, ಅದೆಲ್ಲ ಇಲ್ಲೇ ಇರಬೇಕು ನೋಡಿ. ಗಿಡ ತುಂಬ ಆಗಿದೆ ಕೂಡ. ಇಲ್ಲಿ ಹೂವೆಲ್ಲನೂ ಹೀಗೆ ಎಲ್ಲನೂ ಆಗೋದು ಗೀಸ್ ನೋಡಿ, ಹೂವೇ ಈ ಥರ ಕಲರ್. ಬೀಜ ಕೂಡ ಆಗಿದೆ.
ಓಕೆ, ಎಂತ ಬಂದದೆಯಾ? ಹಲಸಿನಕಾಯಿ ಆಗಿದೆ. ಆಮೇಲೆ ನೋಡಿ ಬದನೆಕಾಯಿ. ರುಕ್ಮಿಣಕ್ಕನ ಮನೆಯಿಂದ ಬರ್ತಾಯಿದ್ರು, ಹಾಗೆ ಇಲ್ಲಿ ನಮಗೆ ದಾರಿಯಲ್ಲೇ ಹುಳಸಂಪಿಗೆ ಹಣ್ಣು ಸಿಕ್ತು. ಅದು ಈ ಸೀಸನ್ನಲ್ಲಿ ಹೌದು, ತುಂಬ ಹುಳಿ ಇರ್ತದೆ ಮತ್ತು ಭಾರಿ ರುಚಿ ಕೂಡ ಹೌದು. ಇಲ್ಲಿ ನೋಡಿ ಇದು ಬಿದ್ದಿದೆ ಹಣ್ಣು, ಈ ಥರ ಇರ್ತದೆ. ಇದನ್ನು ತಿನ್ನೋದು, ಅದು ಫ್ರೆಶ್ ಮರದಿಂದ ಕೊಯ್ಕೊಂಡು ತಿನ್ನಬೇಕಿತ್ತಲ್ಲ ಫ್ರೆಂಡ್ಸ್, ಭಾರಿ ರುಚಿ ಇರೋದಾಗಿತ್ತು. ಆದರೆ ಕೊಯ್ಯೋದಕ್ಕೆ ಹೆಂಗೆ ನೋಡಿ, ಇಷ್ಟ ಆಗೋದಿಲ್ಲ. ಲಕ್ಷ್ಮೀಶ, ನೀ ತಿಂದಿದ್ದೀಯ ಹಣ್ಣ? ತಿನ್ನಲಿಲ್ವಾ? ನೋಡು ಹೆಂಗಾಗದೆ ಹೇಳಿ, ಕೆಂಪು ಕೆಂಪುಗೆ. ವಾವ್, ಎಂಥ ರುಚಿ ಇರ್ತದೆ ಗೊತ್ತದೆ ಇದು. ಒಂದು ಕೊಕ್ಕಿ ಮಾಡುವನಿಗೆ. ಕೊಕ್ಕಿನೇ ಇಲ್ಲ, ನಾವು ಒಂದು ಕತ್ತಿ ತಂದಿರೋ ಒಂದು ಕೊಕ್ಕಿನಾರು ಮಾಡ್ಕೊಂಡು ಹಣ್ಣನ್ನೆಲ್ಲ ಕೊಯ್ತಿದ್ದು. ಎಂತಕ್ಕೆ ಈ ಮರ ಎಲ್ಲ ಹತ್ತೋಕ್ಕಾಗೋದಿಲ್ಲ ಸರ್, ವಿಡಿಯೋ ಮಾಡ್ತಿದ್ದೀಯಲ್ಲ. ಮರ ಎಲ್ಲ ಹತ್ತೋಕ್ಕಾಗೋದಿಲ್ಲ, ಯಾಕಂದರೆ ಈ ಮರಕ್ಕೆ ಮುಳ್ಳೆ ಇರ್ತದೆ. ತೋರಿಸು, ಈ ಮರ ಫುಲ್ ಮುಳ್ಳು ಇರ್ತದೆ. ತೋರಿಸಾ ವಿಡಿಯೋದಲ್ಲಿ? ನೋಡಿ, ಈ ಮರಕ್ಕೆ ಫುಲ್ ಮುಳ್ಳು, ಹತ್ತೋದಕ್ಕೆಲ್ಲ ಆಗೋದಿಲ್ಲ. ಲಕ್ಷ್ಮೀಶ ಐ ಟ್ರೈ ಕ್ಲೈಂಬಿಂಗ್ ದ ಟ್ರೀ ಅಂತ ಇದ್ದ, ಆದರೆ ಮುಳ್ಳು ಫ್ರೆಂಡ್ಸ್. ನೋಡಿ ಎಷ್ಟು ದೊಡ್ಡ ದೊಡ್ಡ ಮುಳ್ಳು, ಇದನ್ನೆಲ್ಲ ಹತ್ತೋದಕ್ಕೆ ಆಗೋದಿಲ್ಲ. ಕೊಕ್ಕೆಯಿಂದನೇ ಕೊಯ್ಬೇಕು. ಹೋಗಿ ಈಗ ಟ್ರೈ ಮಾಡ್ತಾ ಇದ್ದದ್ದು ನೋಡಿ. ಇಲ್ಲೊಂದು ಸಣ್ಣದಿದೆ, ಅದ್ರದ್ದು ಹಣ್ಣಾಗಿಲ್ಲ. ಅಲ್ಲಿ ಮೇಲ್ಗಡೆ ನೋಡಿ ಎಷ್ಟು ಚಂದ ಹಣ್ಣು. ಲಕ್ಷ್ಮೀಶ ಕೈ ಮುಟ್ತಾ ಇದೆಯಾ? ಇದೊಂದು ಹುಲ್ಲು ಇಲ್ಲ ಮರಿ. ತೋರ್ಸ ಬರ. ಮತ್ತಿನ್ನು ಕೆಂಪು ಕೆಂಪಗೆ ಇದು ಹಣ್ಣು. ಸರಿ, ಜೂಮ್ ಹಾಕಿ ತೋರಿಸು. ಎಲ್ಲೋಯ್ತಾ ನೋಡಿ, ಈ ಥರ ಆಗೋದಿದು ಹಣ್ಣು. ಕಟ್ಟಾಗಿ ಆಯಿತಾ? ನೋಡಿ, ಕೆಂಪಗಾಗೋದಿದು. ಹಾಗೆ ಇದೆಲ್ಲ ಸ್ವಲ್ಪ ಹುಳಿ ಇರ್ತದೆ. ಹುಳಿ ಅಲ್ಲ, ಕೆಂಪು ಕೆಂಪು ಹಣ್ಣಾಗಿದೆ ನೋಡಿ. ಸರಿ ಮಾಡ್ತಿದ್ಯಾ ಇಲ್ವಾ? ಅದೆಲ್ಲ ಸಿಹಿ ಇರೋದು. ತಗ, ಓಕೆ ಎಲ್ಲ ಆಯಿತು. ಇದಕ್ಕೆ ಆಗಿಲ್ಲ ಲಕ್ಷ್ಮೀಶ, ಅದರೆಷ್ಟು ರಾಶಿ ಹಣ್ಣಾಗದೆ. ಇಲ್ಲೇ ಬಿದ್ದು ಎಕ್ಕ ಬರಲ್ಲ ಬಂದ. ಹಾಂ, ಏನಾ ಮಾತಾ ಇಲ್ಲ ನಿಂಗೆ? ನೋಡಿ, ಹಣ್ಣು ಈ ಥರ ಆಯ್ತದೆ. ಇದು ಬಿದ್ದಿರೋ ಹಣ್ಣು, ನಾ ತೆಗೆದದ್ದು. ಕೊಯ್ದರೆ ಚಂದಿರೋ ಹಣ್ಣು ಸಿಕ್ತಿತ್ತು. ತಕ, ಇದೊಂದು ನೋಡ್ಬೋದು, ಇದು ಇವತ್ತು ಬಿದ್ದದ್ದೇ ಹಣ್ಣು. ಚಲೋ ಅದು. ಇದೆಲ್ಲ ಬಗೀತೆ ಬೇಡವಾ? ತಿಂದಂಗ್ರೆ. ಮತ್ತು ಈ ಕಾಯಿದು ಎಂತೇಳಿ ಉಪ್ಪಿನಕಾಯಿರನ್ನು ಮಾಡ್ತಾರೆ. ಹಿಂಗಿರ್ತದೆ. ಭಾರಿ ಸ್ವೀಟು. 2-3 ಬೀಜ ಇರ್ತದೆ ಹಣ್ಣಲ್ಲಿ. ಸೂಪರ್ ಆಗಿದೆ. ಹಣ್ಣು ಕೊಯ್ಬೇಕು, ಕೆಂಪಾಗಿರ್ತದೆ ನೋಡು. ಇದು ಕಾಯಿದು ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ, ಭಾರಿ ರುಚಿ ಇರ್ತದೆ ಇದು.
ಈಗ ಮನೆಗೆ ಬರ್ತಾ ಇದ್ದೀವಿ. ಮತ್ತು ಈ ಟೈಮ್ ಉಂಟಲ್ಲ ಕಾಡಲ್ಲೆಲ್ಲ ಎಲ್ಲ ಕಡೆಯೂ ಬೇರೆ ಬೇರೆ ಹಣ್ಣೆಲ್ಲ ಇರೋದು. ಮುರಗ್ಲೆ ಹಣ್ಣಾಗಿರ್ಬೋದು, ಈ ಹುಳ್ಸಂಪಿಗೆ ಹಣ್ಣು, ಮುಳ್ಳೆಣ್ಣು, ಹೀಗೆ ಎಲ್ಲ ರೀತಿಯ ಹಣ್ಣೆಲ್ಲ ಇರೋದು. ಕಾಡಿಗೆಲ್ಲ ಹೋದರೆ ಈಗ ಹಸುವೆಲ್ಲ ಆಗೋದಿಲ್ಲ. ಹಸುವಾದ್ರೂ ಎಂತ ಹೇಳಿ ಈ ಥರ ಹಣ್ಣನ್ನೆಲ್ಲ ತಿನ್ಕೊಂತ ಇರ್ಬೋದು. ಹಾಗೆ ಫ್ರೆಂಡ್ಸ್, ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ಬೆಳಿಗ್ಗೆ ನಾವು ರುಕ್ಮಿಣಕ್ಕನ ಮನೆಗೆ ಹೋಗಿ ಬಂದಾದ ನಂತರ ಸ್ವಲ್ಪ ಬ್ಯುಸಿಯಾಗಿಬಿಟ್ವಿ. ಏಕೆಂತಂದರೆ ಅದು ಮನೆ ಹಿಂದ್ಗಡೆ ಒಂದು ಕಟ್ಟೆಯನ್ನು ಕಟ್ಸಿದ್ವಿ ನೋಡಿ, ಅಲ್ಲಿ ಮಣ್ಣನ್ನು ಹಾಕಿ ಅಲ್ಲೆಲ್ಲ ನೀರನ್ನೆಲ್ಲ ಹಾಕಿ ಲೆವೆಲ್ ಮಾಡಾಯಿತು. ಅಂದರೆ ಇನ್ನೊಂದೆರಡು ದಿನ ಬಿಟ್ಟು ಅಲ್ಲೇ ಕೆಲಸಕ್ಕೆ ಬರ್ತಾರೆ. ಅಂದರೆ ಕಾಂಕ್ರೀಟೆಲ್ಲ ನಮ್ಮ ಹಾಕ್ತಾರಲ್ಲ, ಹಾಗಾಗಿ ಆ ಕೆಲಸವನ್ನು ಮುಗಿಸ್ಬೇಕು. ಬಿಸಿಲಲ್ಲೆಲ್ಲ ಒಣಗಬೇಕು ನೋಡಿ ಅದು. ಹಾಗಾಗಿ ಆ ಕೆಲಸವನ್ನು ಮಾಡಿದ್ವಿ. ಅಂತ ಇವಾಗ ತೋಟಕ್ಕೆಲ್ಲ ಹೋಗಿ ಕೆಲಸವನ್ನೆಲ್ಲ ಮುಗಿಸಿ ಬಂದಿದ್ವಿ. ಈಗ ಫ್ರೆಂಡ್ಸ್ ಫ್ರೀ. ಹಾಗೆ ಇವತ್ತಿನ ವ್ಲಾಗ್ ಕೂಡ ನಿಮಗೆ ಎಷ್ಟರ ಮಟ್ಟಿಗೆ ಖುಷಿ ಕೊಟ್ಟಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇಷ್ಟವಾಗ್ತಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನಾಳೆ ವ್ಲಾಗಲ್ಲಿ ಮತ್ತೆ ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ಬರ್ತೀನಿ. ಅಲ್ಲಿವರೆಗೂ ಜೈ ಶ್ರೀರಾಮ್.